ಸದ್ಯಕ್ಕೆ ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಭುಗಿಲೆದ್ದಿದೆ. ಒಂದು ಕಡೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಇದು ಸರಿಯಾದಂತ ಒಂದು ಗಣತಿ ಅಲ್ಲ, ಅವೈಜ್ಞಾನಿಕ, ನಾವೇ ಸೆಪರೇಟ್ ಆಗಿ ಪ್ರೈವೇಟ್ ಆಗಿ ಇದರ ಬಗ್ಗೆ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಶೋಷಿತರ ವರ್ಗ ಏನಿದೆ ಒಕ್ಕೂಟ, ಸೊ ಅವ್ರು ಇವತ್ತು ಹೇಳಿದ್ದಾರೆ, ಏನು ಈ ರಾಜ್ಯವನ್ನ ಒಕ್ಕಲಿಗರಿಗೆ ಅಥವಾ ಏನು ಲಿಂಗಾಯತರಿಗೆ ಬರೆದು ಕೊಟ್ಟಿದೆಯಾ, ಎಲ್ರಿಗೂ ಕೂಡ ಸಮನಾದಂಥ ಒಂದು ನ್ಯಾಯ ಸಿಗುತ್ತೆ, ಈ ಒಂದು ವರದಿ ಜಾರಿಗೆ ಬರಲಿ, ಎಲ್ಲೇ ಹೋದ್ರೆ ನಾವು ದಂಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ಈ ಜಾತಿ ಗಣತಿ ವಿಚಾರವಾಗಿ? ಬನ್ನಿ, ರಿಪೋರ್ಟ್ ಇದೆ, ನೋಡೋಣ. ಕರ್ನಾಟಕದಾಗ ವೀರಶೈವ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ಶಿವಶಂಕರಪ್ಪ ಸಾಹುಕಾರ ಇರ್ಬೋದು, ಎಲ್ಲಾ ಶಾಸಕರುಗಳನ್ನು ಕೊಂಡಿಟ್ಕೊಂಡವನ ಏನು ಈ ರಾಜ್ಯನ ಅವ್ರು ಬರ್ಕೊಟ್ಬಿಡಾರ ಒಕ್ಕಲಿಗರು ಲಿಂಗಾಯತರಿಗೆ. ಅದನ್ನ ಬಿಡುಗಡೆನೆ ಮಾಡಬಾರ್ದಂತ ಅನ್ನೋದಕ್ಕೇನು ಇವ್ರಪ್ಪನ ಜಾಗೀರ ಇದು? ವಯಸ್ಸಾಗದೆ ವಯಸ್ಸಿನ ತಕ್ಕಂತೆ ಮಾತಾಡಬೇಕವಯ್ಯ. ಲಿಂಗಾಯತರಿಗೂ ಈ ರಾಜ್ಯನ ಬರ್ಕೊಟ್ಟಿಲ್ಲ ಯಾರೂನು. ಸಂವಿಧಾನ ಇದೆ, ಸಂವಿಧಾನದ ಆಶಯಗಳ ಪ್ರಕಾರ ರಾಜ್ಯ ಭಾರ ಮಾಡಬೇಕು. ಇದನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಹೋರಾಟ ಹೇಗೆ ಅಂತ ಹೇಳಿ. ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ, ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ. ರಾಜ್ಯದಲ್ಲಿ ರಾಜಕೀಯ ಸಮರಕ್ಕೆ ವೇದಿಕೆ ಸೃಷ್ಟಿಸಿರುವ ಜಾತಿ ಗಣತಿ ವಿಚಾರ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಜಾತಿ ಗಣತಿಯ ಬಗ್ಗೆ ಭಾರಿ ಅನುಮಾನ ವ್ಯಕ್ತಪಡಿಸಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಸಿಡಿದು ನಿಂತಿವೆ. ನಾಳೆ ಸಚಿವ ಸಂಪುಟ ಸಭೆ ಇದೆ. ಹೀಗಾಗಿ ನಿನ್ನೆ ಸಂಜೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರು ಸಚಿವರ ಸಭೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಆದಿಚುಂಚನಗಿರಿ ಮಠದ ಆವರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಅರ್ಹರು ಅಂತ ಹೇಳಿದ್ರು. ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಬವಣೆಗಳು, ನೋವುಗಳು, ಕಷ್ಟಗಳು, ತಿರಸ್ಕಾರಗಳು, ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ, ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು, ಕಷ್ಟಗಳನ್ನ ಸಹಿಸಿ ಇವತ್ತು ಒಂದು ಕಡೆದ ಮೂರ್ತಿಯಾಗಿ, ಸಿಲಿಯಾಗಿ, ವ್ಯಕ್ತಿಯಾಗಿ ನಿಂತಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ಈ ಹೇಳಿಕೆಯ ಮೂಲಕ ಕಾಂಗ್ರೆಸ್ ನಾಯಕರು ಒಕ್ಕಲಿಗ ಸಮುದಾಯಕ್ಕೂ ಸಂದೇಶ ಸಾರಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಇದರ ಬೆನ್ನಲ್ಲೇ ಅಂದ್ರೆ ನಿನ್ನೆ ಸಂಜೆ ಡಿಕೆ ಒಕ್ಕಲಿಗ ಶಾಸಕರ ಸಭೆ ನಡೆಸಿದ್ರು. ಜಾತಿ ಗಣತಿ ವರದಿ ನೀಡಿದ್ದ ಜಯಪ್ರಕಾಶ್ ಹೆಗಡೆ ಕೂಡ ನಿನ್ನೆಯ ಸಭೆಯಲ್ಲಿ ಹಾಜರಿದ್ರು. ಅವರ ಮುಂದೆಯೇ ಒಕ್ಕಲಿಗ ಶಾಸಕರು ಆಕ್ರೋಶ ಹೊರ ಹಾಕಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ. ವರದಿಯಲ್ಲಿನ ಅಂಕಿ ಸಂಖ್ಯೆ ಬಗ್ಗೆ ಸಮುದಾಯದಲ್ಲಿ ಆಕ್ರೋಶ ಇದೆ. 10 ಲಕ್ಷ ಕಡಿಮೆ ಅಂದ್ರೂ ಒಂದು ಕ್ಷೇತ್ರದಲ್ಲಿ ಸುಮಾರು 20,000 ಕಮ್ಮಿ ಆದಂಗೆ. ಅನೇಕ ಉಪಪಂಗಡಗಳನ್ನ ಕಡಿಮೆ ತೋರಿಸಿದ್ದಾರೆ. 3 ಒಕ್ಕಲಿಗರನ್ನ ಕಡಿಮೆ ತೋರಿಸಿದ್ದಾರೆ. ಅದ್ ಹೇಗ್ ಸಾಧ್ಯ? ವಿಂಗಡಣೆ ಸರಿ ಇಲ್ಲ, ಮನೆಗಳಿಗೆ ಬಂದಿಲ್ಲ, ದಾಖಲೆ ಹೇಗ್ ಸಾಧ್ಯ? ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಬೇಕು. ಒಂದು ಸಮಿತಿ ಮಾಡಿ 3 ತಿಂಗಳು ಕಾಲಾವಕಾಶವನ್ನ ನೀಡಿ. ಬಿಜೆಪಿ ಜೆಡಿಎಸ್ ಸಮುದಾಯದ ಧ್ವನಿ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಸಮುದಾಯ ಇದ್ರೆ ನಾವಿದ್ರೆ ತಾನೇ ಸರ್ಕಾರ. 5 ಒಕ್ಕಲಿಗ ಸಚಿವರು ಕ್ಯಾಬಿನೆಟ್ ನಲ್ಲಿ ಸಮೀಕ್ಷೆ ನಿರಾಕರಿಸಬೇಕು. ಹೀಗೆ ಆದ್ರೆ ಮುಂದೆ ರಾಜಕಾರಣ ಕಷ್ಟ ಆಗುತ್ತೆ. ನೀವು ಹೇಳಿದ್ದೆಲ್ಲವನ್ನ ನಾಳಿನ ಸಂಪುಟ ಸಭೆಗೆ ತಿಳಿಸ್ತೇನೆ. ಜಾತಿ ಗಣತಿ ವರದಿ ಜಾರಿ ಮಾಡಿದ್ರೆ ಸರ್ಕಾರ ಪತನ ಖಚಿತ ಅಂತ ಹಾವೇರಿಯಲ್ಲಿ ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಜಗದ್ಗುರುಗಳು ಹೇಳಿದ್ದಾರೆ. ಗದಗದಲ್ಲಿ ತೋಂಟದಾರಿಯ ಪೀಠಾಧಿಪತಿ ಡಾಕ್ಟರ್ ಸಿದ್ದರಾಮ ಶ್ರೀ ಅಸಮಾಧಾನ ವ್ಯಕ್ತಪಡಿಸಿದ್ದು ವರದಿಯಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಅಂತ ಹೇಳಿದ್ದಾರೆ. ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರೀಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಕಡೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಕೂಡ ಈಗಾಗಲೇ ಈ ಒಂದು ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ, ಜಾತಿ ಗಣತಿ ಪಾರದರ್ಶಕವಾಗಿ ಆಗಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇತ್ತೀಚಿನ ಈ ವರದಿಯ ಮುಖ್ಯಾಂಶಗಳನ್ನು ಗಮನಿಸಿದಾಗ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿರುವುದು ನಮಗೆ ಕಂಡುಬರ್ತದೆ. ದೋಷಪೂರಿತವಾಗಿರುವಂಥ ಜನಗಣತಿಯನ್ನು ಸರ್ಕಾರ ಒಪ್ಪಿಕೊಳ್ಳುವುದರಿಂದ
ಅನೇಕರಿಗೆ ಇದರಿಂದ ಅನ್ಯಾಯ ಆಗ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ. ಜಾತಿ ಗಣತಿಗೆ ಕಾಂಗ್ರೆಸ್ ಶಾಸಕರಿಂದಲೇ ವಿರೋಧ ಕೇಳಿ ಬಂದಿದ್ದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರು ಒಕ್ಕಲಿಗರನ್ನ ಹೆದರು ಹಾಕಿಕೊಂಡು ರಾಜ್ಯಭಾರ ಮಾಡಕ್ಕಾಗುತ್ತಾ ಅಂತ ಗುಡುಗಿದ್ದಾರೆ. ಶಾಸಕ ಶಿವಗಂಗಾ ಬಸವರಾಜು ಲಿಂಗಾಯತ ಸಮಾಜದ 7 ಸಚಿವರು ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ. ಕರ್ನಾಟಕದಾಗ ವೀರಶೈವರು ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನು 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾದ್ರು ಚರ್ಚೆ ಮಾಡಿದ್ದಾರೆ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರು ರಿಸೀವ್ ಮಾಡಲಿಲ್ಲ. ಇದೇ ಚರ್ಚೆ ಕೇಳ್ದಾಣ, ಹಿಂಗೆ ಸೇರಿಸ್ರಿ ಹಿಂಗೆ ಮಾಡೋಣ ನಾವು ಒಂದು ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ. ಯಾವ ರೀತಿ ಚರ್ಚೆ ಮಾಡ್ಬೇಕು ಇವ್ರನ್ನೆಲ್ಲ? 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ. ಇನ್ನು ಜಾತಿ ಗಣತಿಯಿಂದ ಒಬಿಸಿ ಸಮುದಾಯಕ್ಕೆ ಅನುಕೂಲವೇ ಆಗಿದೆ. ಆದರೆ ವಿಶೇಷ ಅಧಿವೇಶನ ಕರೆಯಲು ಹಿಂದುಳಿದ ವರ್ಗಗಳು ಒತ್ತಾಯಿಸಿವೆ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಇತರೆ ಸಚಿವರು ಕೂಡ ನಾಳಿನ ಸಚಿವ ಸಂಪುಟದಲ್ಲಿ ವಿಚಾರ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ವರದಿ ಜಾರಿಯಾಗಲೇಬೇಕು ಅಂತ ಶೋಷಿತ ವರ್ಗಗಳ ಒಕ್ಕೂಟ ಪಟ್ಟು ಹಾಕಿದೆ. ಬೆಂಗಳೂರಿನ ಕುರುಬರ ಸಂಘದ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದ ಶೋಷಿತ ವರ್ಗಗಳ ಒಕ್ಕೂಟದ ನಾಯಕರು ಜಾತಿ ಗಣತಿ ವರದಿಗೆ ಬೆಂಬಲಿಸಿ ನಿರ್ಣಯ ತೆಗೆದುಕೊಂಡ್ರು. ಸಂಪುಟ ಸಭೆಯಲ್ಲಿ ನಾಳೆ ಏನಾಗುತ್ತೆ ನೋಡೋಣ, ಜಾತಿ ಗಣತಿ ವರದಿ ಜಾರಿಗೆ ಒಟ್ಟಾಗಿ ಹೋರಾಡೋಣ ಎಂದು ನಿರ್ಧರಿಸಿದ್ದಾರೆ. ನ್ಯೂನ್ಯತೆಗಳನ್ನು ಸರಿಪಡಿಸಿ ಅನುಷ್ಠಾನ ಮಾಡಿ ಅಂತ ತಾನೇ ಹೇಳಿದೀವಿ. ಅದನ್ನ ಬಿಡುಗಡೆನೆ ಮಾಡಬಾರ್ದು ಅಂತ ಅನ್ನೋದಕ್ಕೇನು ಇವ್ರ ಅಪ್ಪನ ಜಾಗೀರ ಇದು? ಏನು ಈ ರಾಜ್ಯನ ಅವ್ರಿಗೆ ಬರ್ಕೊಟ್ಬಿಡೋರ ಒಕ್ಕಲಿಗರು ಲಿಂಗಾಯತರಿಗೂ ಈ ರಾಜ್ಯನ ಬರ್ಕೊಟ್ಟಿಲ್ಲ ಯಾರೂ. ಸಂವಿಧಾನ ಇದೆ, ಸಂವಿಧಾನದ ಆಶಯಗಳ ಪ್ರಕಾರ ರಾಜ್ಯ ಭಾರ ಮಾಡಬೇಕು. ಆಮೇಲೆ ಇವರು ಶಾಸಕರುಗಳು ಏನು ಎಲ್ಲ ಶಾಸಕರುಗಳನ್ನು ಕೊಂಡಿಟ್ಕೊಂಡವ್ರ? ಇವರು ಶಿವಶಂಕರಪ್ಪ ಕೊಂಡಿಟ್ಕೊಂಡವನ? ಸಾಹುಕಾರ ಇರ್ಬೋದು, ಕೊಂಡಿಟ್ಕೊಂಡವನ? ವಯಸ್ಸಾಗದೆ ವಯಸ್ಸಿನ ತಕ್ಕಂತೆ ಮಾತಾಡಬೇಕವಯ್ಯ. ಇದನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಹೋರಾಟ ಹೇಗೆ ಅಂತ ಹೇಳಿ. ರಾಜ್ಯಾದ್ಯಂತ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ. ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರ ಸಭೆ ಬೆನ್ನಲ್ಲೇ ಹಿಂದುಳಿದ ವರ್ಗಗಳ ನಾಯಕರು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದರು. ಬ್ಯೂರೋ ರಿಪೋರ್ಟ್, TV9.